ಲಕ್ಷ್ಮೀ ನಿವಾಸ ಜಾನುಗೆ ಪೇಮೆಂಟ್ ಆಗಿಲ್ವಾ? ಅದೇ ಬ್ಲೌಸನ್ನೇ ಅದೆಷ್ಟು ಸಲ ಹಾಕ್ತಾ ಇದ್ದಾಳೆ. ಲಕ್ಷ್ಮೀ ನಿವಾಸ ಸೀರಿಯಲ್ ತುಂಬ ಕುಟುಂಬದ ಕತೆ ಅಂತ ಈ ಸೀರಿಯಲ್ ಶುರುವಾಗೋ ಮುಂಚೆನೆ ಅನೌನ್ಸ್ ಮಾಡಲಾಗಿತ್ತು. ಆದರೆ ಈಗ ಇಲ್ಲಿ ತುಂಬ ಕುಟುಂಬದ ಹುಡುಗಿ ಜಾನು ಒಂಟಿ ಮನೆಯೊಳಗೆ ಒಂಟಿಯಾಗಿ ಬಿಟ್ಟಿದ್ದಾಳೆ. ಗಂಡ ಜಯಂತ್ ವಿಚಿತ್ರ ನಡವಳಿಕೆ ಇನ್ನೂ ಅವಳ ಮನಸ್ಸನ್ನು ಕೆಡಿಸಿಲ್ಲ. ಆದರೆ ಕೆಡಿಸೋ ಸೂಚನೆಯಂತೂ ಇದೆ. ಈ ಸೀರಿಯಲ್ ಕತೆ ಸಾಗ್ತಾ ಇರೋ ರೀತಿ ನೋಡಿದ್ರೆ ಮುಂದೆ ಮಾನಸಿಕ ಸಮಸ್ಯೆ ಇರುವ ಜಯಂತ್ ಕೈಯಲ್ಲಿ ಜಾನು ಒದ್ದಾಡುವ ಸನ್ನಿವೇಶ ಬರಬಹುದೇನೋ, ಅದನ್ನು ವೀಕ್ಷಕರು ಈಗಾಗಲೇ ಗೆಸ್ ಮಾಡಿದ್ದಾರೆ. ಸೀರಿಯಲ್ ನೋಡೋ ಮಂದಿ ಬರೀ ಸೀರಿಯಲ್ ಕತೆ ನೋಡಲ್ಲ, ಅಲ್ಲಿರೋ ಪಾತ್ರಧಾರಿಗಳು ಅವರ ಹಿಂದೆ ಮುಂದೆ ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲವನ್ನು ಗಮನಿಸುತ್ತಾನೆ ಇರುತ್ತಾರೆ. ಸದ್ಯ ವೀಕ್ಷಕರ ಟಾರ್ಗೆಟ್ ಆಗಿರೋದು ಲಕ್ಷ್ಮೀ ನಿವಾಸ ಸೀರಿಯಲ್ನ ನಾಯಕಿ ಜಾನು. ಮೊನ್ನೆ ತನಕ ದಪ್ಪ ಜಾಸ್ತಿ ಆಯಿತು, ಸ್ವಲ್ಪ ಸಣ್ಣಗಾದ್ರೆ ಬೆಟರ್ ಅಂತ ಬಾಡಿ ಶೇಪಿಂಗ್ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದ ಮಂದಿ ಈಗ ನೇರ ಸೀರೆ ಬ್ಲೌಸ್ ವಿಚಾರಕ್ಕೆ ಬಂದಿದ್ದಾರೆ. ಮೊನ್ನೆ ಒಬ್ಬರು ಜಾನು ಒಂದೇ ಬ್ಲೌಸ್ ಹಾಕೊಂತಿದ್ದಾಳೆ, ಯಾಕವ್ವ ಬ್ಲೌಸ್ಗೂ ಗತಿ ಇಲ್ವಾ ಅಂತ ಕೇಳಿದ್ರು. ಇದೀಗ ಮತ್ತೊಬ್ಬ ಜಾನು ಅಗರ್ಭ ಶ್ರೀಮಂತನ ಹೆಂಡತಿ ಅಂತೆ, ಆದರೆ ಉಡೋದು 100-200 ರೂಪಾಯಿ ಸೀರೆ ಅಂತ ಕಮೆಂಟ್ ಮಾಡಿದ್ದಾನೆ. ಇನ್ನೊಬ್ಬ ಕಾಸ್ಟ್ಯೂಮ್ ಶಾರ್ಟೇಜ್ ಅನ್ಸುತ್ತೆ ಎಂದಿದ್ದಾನೆ. ಒಂದೇ ಸೀರೆ ಬ್ಲೌಸ್ನಲ್ಲಿ ಇಡೀ ಸೀರಿಯಲ್ನಲ್ಲೇ ಮುಗಿಸುತ್ತಾರೆ ಅಂತ ಅನ್ಸುತ್ತೆ ಅಂತ ಇನ್ನೊಬ್ಬ ಕಮೆಂಟ್ ಮಾಡಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ಇಷ್ಟಕ್ಕೆ ಸುಮ್ಮನಾಗಿಲ್ಲ, ಜಾನುಗೆ ಕರೆಕ್ಟ್ ಆಗಿ ಪೇಮೆಂಟ್ ಮಾಡಿ ಆಗಲಾದರೂ ಹೊಸ ಬ್ಲೌಸ್ ಹೊಲಿಸಿಕೊಳ್ತಾರೇನೋ ಅಂತ ನೇರ ಪ್ರೊಡ್ಯೂಸರ್ಗೆ ಜಾನು ಪರ ಅಪ್ಲಿಕೇಶನ್ ಹಾಕಿದ್ದಾನೆ. ಅಂದಹಾಗೆ ಸೀರೆ ಬ್ಲೌಸ್ ವಿಚಾರ ಈ ಲೆವೆಲ್ ಕಮೆಂಟ್ ಆಗ್ತಿರೋದು ಜಾನು ಪಾತ್ರಧಾರಿಯ ನಿಜ ಹೆಸರು ಚಂದನಾ ಅನಂತಕೃಷ್ಣ. ಇವರು ಭರತನಾಟ್ಯ ಡ್ಯಾನ್ಸರ್. ಈ ಹಿಂದೆ ಸೀರಿಯಲ್ ನಾಯಕಿಯಾಗಿದ್ದರು, ಬಿಗ್ ಬಾಸ್ಗೂ ಕೂಡ ಹೋಗಿ ಬಂದಿದ್ದರು. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.